ಕೆಲವರು ಬಳಸ್ತಾರೆ. ಜೆಟ್ಟಿಗೆ 5ರಿಂದ 6 ಜೆಟ್ಟು 7 ಜೆಟ್ಟು ತಕ್ಕಲು ನೀರನ್ನ ಹೊಡ್ಕೊಳಕ್ಕೆ ಇದು ವಾಟರ್ ಪಂಪ್ನ ಬಳಕೆ ಮಾಡ್ತಾರೆ. ಈಗ ಏನಾಗಿದೆ ಅಂದರೆ ನೀರು ಕಡಿಮೆ ಇರೋದ್ರಿಂದ ಕೆಲವರು ಏನು ಮಾಡ್ತಾರೆ, ನೀರನ್ನೆಲ್ಲ ಡಂಪ್ ಮಾಡಿ ಒಂದು ತೊಟ್ಟಿ ಮಾಡ್ಕೊಂಡಿರ್ತಾರೆ, ಕೃಷಿ ಹೊಂಡ ಥರ ಮಾಡ್ಕೊಂಡಿರ್ತಾರೆ, ಮೋಟ್ರಿಂದ ತಗೊಂಬಂದು ಡಂಪ್ ಮಾಡ್ಕೊಂಡಿರ್ತಾರೆ. ಅಲ್ಲಿಂದ ಹೊರಗಡೆ ಹೊಡೆಯೋಕ್ಕೆ ಕರೆಂಟಿಂದು ಸಮಸ್ಯೆ ಆಗಿರುತ್ತೆ, ಇನ್ನೊಂದು ಥರ ಸಮಸ್ಯೆ ಆಗಿರುತ್ತೆ. ಅಲ್ಲಿಂದ ಡ್ರಿಪ್ಪಿಗೆ ಆಗಿರ್ಬೋದು ಅಥವಾ ಬೇರೆ ಕೆಲಸಗಳಿಗೆ ಉಪಯೋಗಿಸಲಿಕ್ಕೆ ವಾಟರ್ ಪಂಪು, ಪೆಟ್ರೋಲ್ ವಾಟರ್ ಪಂಪು ತೀರಾ ಅಗತ್ಯ ಆಗಿರೋದ್ರಿಂದ ಉಪಯೋಗಿಸ್ತಾರೆ. ಡ್ರಿಪ್ಪಿಗೆ ಹೊಡ್ಕೊಳಕ್ಕೆ ಮತ್ತು ಇದರಲ್ಲೆಲ್ಲ ಉಪಯೋಗಿಸೋಕ್ಕೆ ಚೆನ್ನಾಗಿ ಹೊಡ್ಕೋಬೋದು. ಮತ್ತು ಇದ್ರ ಮೈಲೇಜ್ ಬಂದು 1 ಲೀಟ್ರ್ ಪೆಟ್ರೋಲಿಗೆ 1.5ರಿಂದ 2 ಅವರ್ ಮೈಲೇಜ್ ಬರುತ್ತೆ. ಮೈಲೇಜು ಕೂಡ ಸಫಿಷಿಯೆಂಟ್ ಆಗಿರೋದ್ರಿಂದ ರೈತರಿಗೆ ತುಂಬ ಉಪಯುಕ್ತವಾಗಿದೆ. ಈಗ 1.5 ಗಂಟೆ 2 ಗಂಟೆಯಲ್ಲಿ ಹೆಚ್ಚು ಕಡಿಮೆ 6ರಿಂದ 8 ಟ್ಯಾಂಕರ್ ನೀರನ್ನು ಖಾಲಿ ಮಾಡುತ್ತೆ ಇದು. ಹಂಗಾಗಿ ರೈತರಿಗೆ ಬೇಗ ಕೆಲಸನೂ ಆಗುತ್ತೆ ಮತ್ತು ಟೈಮು ಸೇವ್ ಆಗುತ್ತೆ. ಮತ್ತು ಇನ್ ಟೈಮಲ್ಲಿ ಅವರು ಬೇಕಾದ ಟೈಮಲ್ಲಿ ಈ ಕೆಲಸ ಮುಗಿಸ್ಕೊಂಡು ಇನ್ ಟೈಮಲ್ಲಿ ಕೂಡ ಹೋಗಿ ವಾಟರ್ ಸಪ್ಲೈ ಮಾಡ್ಕೋಬೋದು. ಡ್ರಿಪ್ಪಲ್ಲಿ ಬೆಳಗ್ಗೆ ಆಗಿರ್ಬೋದು ಅಥವಾ ಮಧ್ಯಾಹ್ನದ ಮೇಲೆ ಆಗಿರ್ಬೋದು, ಅವರು ಇನ್ ಟೈಮಲ್ಲಿ ಹೋಗಿ ವಾಟರ್ ಸಪ್ಲೈ ಮಾಡ್ಕೊಳಕ್ಕೆ ಅನುಕೂಲ ಆಗಿದೆ.